ಕನ್ನಡದಲ್ಲಿ ವೆಬ್ ಸೀರೀಸ್ ಮೂಲಕ ನೀವು ನಿಮ್ಮದೇ ಆದಂತಹ ಕಮಾಲನ್ನು ಮಾಡಿದ್ದೀರಿ. ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಕಮಾಲ್ ಮಾಡೋದಕ್ಕೆ ಹೊರಟಿದ್ದೀರಿ. ನನಗೊಂದು ಕ್ಯೂರಿಯಾಸಿಟಿ, ಕನ್ನಡವನದ ಈ ಚಂದನವನದ ಚಂದದ ಹುಡುಗ ಸಿನಿಮಾ ಜರ್ನಿ ಹೆಂಗೆ ಆರಂಭ ಮಾಡಿದ್ರು ಅಂತ ಹೇಳಿ ನಿಮ್ಮ ಜರ್ನಿ ಬಗ್ಗೆ ಹೇಳ್ಬೋದಾ? ಮ್ಯಾಮ್, ನನ್ನ ಜರ್ನಿ ಅಂದರೆ ನನಗೆ ಫಸ್ಟು ಅಂದರೆ ಜಾಸ್ತಿ ಇಷ್ಟ ಆಯಿತು ಚಿಕ್ಕವಾಗಿಂದ. ನಾನು ಟಿ ವಿ ಶೋಸ್ ಆಗಲಿ ಮೂವೀಸ್ ಆಗಲಿ, ಮಾಮಗೆ ಜಾಸ್ತಿ ಹುಚ್ಚಿತ್ತು ಮೂವಿ ಎಲ್ಲ, ಮಾಮಗೆ ಅಮ್ಮಗೆ ಎಲ್ಲ. ಅದರಿಂದ ನಾನು ಏನನ್ನ ಮಾಡಬೇಕು, ಹೋಗ್ಬೇಕು, ನನಗೂ ಈ ಥರ ಬಿಗ್ ಸ್ಕ್ರೀನಲ್ಲಿ ನೋಡಬೇಕು, ನಿಮ್ಮನ್ನು ನೀವು ನೋಡ್ಕೋಬೇಕು ಆ ಥರ ನನಗೂ ಜಾಸ್ತಿ ಆಸೆ ಇತ್ತು. ಸೊ ನನ್ನ ಫ್ರೆಂಡ್ ಸರ್ಕಲ್, ಈಗ ನನ್ನ ಡಾಲಿ ಇದ್ದಾನೆ, ಮತ್ತೆ ಜೀವಿ ಇದ್ದಾನೆ, ಬನ್ನಿ ಬೈ ಶಾರ್ಟ್ ಮೂವಿ ಮಾಡೋಣ, ನಾವು ಮಾಡೋಣ ಬನ್ನಿ, ಒಳ್ಳೆ ಸ್ಟೋರಿ ರೆಡಿ ಮಾಡ್ತೀನಿ ಅಂತ ಪಾಪ ಅವರು ಜಾಸ್ತಿ ಸಪೋರ್ಟ್ ಮಾಡಿದ್ರು. ಅವ್ರ ಮುಖಾಂತರ ಒಂದು 3-4 ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ. ಗ್ಯಾಪ್ ಸಿಕ್ದಲ್ಲಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ವಿಜಯ್ ಸರ್ ಅಂದ್ಬಿಟ್ಟು ಅಪ್ಪ ಅಮ್ಮಗೆ ಜಾಸ್ತಿ ಕ್ಲೋಸ್ ಇದ್ದಾರೆ, ಕೋಮಲ್ ಪ್ರಿಂಟರ್ಸ್ ವಿಜಯ್ ಅಂತ ಮಾಲೂರು. ಸರ್ ನಮ್ಮ ಮನೆಗೆ ಬರ್ತಾ ಇದ್ರು, ಇಲ್ಲ ಹರ್ಷನ ಒಂದು ಮೂವಿಗೆ ನಾನು ಇಂಟ್ರೊಡ್ಯೂಸ್ ಮಾಡಬೇಕು, ಇಲ್ಲ ನಾನೇ ಒಂದು ಕತೆ ಬರೀತೀನಿ ಅಂತ ಹೇಳ್ತಾ ಇದ್ರು. ನಾನಾಗ ಸರ್ ಇಲ್ಲ, ಇನ್ನೂ ಸ್ವಲ್ಪ ದಿನ ಹೋಗೋಣ, ನಾನು ಪ್ರಾಕ್ಟೀಸ್ ಮಾಡ್ಕೊಬೇಕು ಮ್ಯಾಮ್. ಸ್ಟ್ರೈಟ್ ಒಂದೇ ಸತಿ ನಾವು ಮೂವೀಸಲ್ಲೆಲ್ಲ ಹೋಗ್ಬಿಟ್ರೆ ಕ್ಯಾಮ್ರಾ ಫೇಸ್ ಆಗಲಿ ಪಬ್ಲಿಕ್ ಆಗಲಿ ಅದೆಲ್ಲ ನಮಗೂ ಒಂದು ಸ್ವಲ್ಪ ಆಗಲ್ಲ. ಸರಿ, ನಾನು ಫಸ್ಟು ಒಂದು ಸ್ವಲ್ಪ ನಾನು ಮಾನಿಟರ್ ಮಾಡ್ಕೊತೀನಿ ಮನೇಲೆ ಮಿರರ್ ಮುಂದೆ ಸ್ವಲ್ಪ ಆ್ಯಕ್ಟಿಂಗ್ ಎಲ್ಲ. ಸೊ ಆಮೇಲೆ ನಾನು ಬರ್ತೀನಿ ಸರ್, ನನಗೊಂದು 3 to 4 months ಟೈಮ್ ಕೊಡಿ ಅಂತ ಹೇಳಿದ್ದೆ. ಸರಿ ಹರ್ಷ, ಯುವರ್ ವಿಶ್ ಅಂತ ಹೇಳಿದರು. ಮತ್ತೆ ಒಂದಿನ ಸರ್ ಕಾಲ್ ಮಾಡಿದರು ನನಗೆ, ವಿಜಯ್ ಸರ್ ಕಾಲ್ ಮಾಡಿ, ಈ ಥರ ನಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಕಾಮಿಡಿ ಕಟ್ಟೆ, ನೀನು ಬಂದು ಅದರಲ್ಲಿ ವರ್ಕ್ ಮಾಡ್ಬೇಕು ಹರ್ಷ ಅಂತ ಹೇಳಿದರು. ಸರಿ ಸರ್ ಆಯಿತು, ನಾನು ಬರ್ತೀನಿ ಅಂತ ಹೋಗಿ ಮಾಡಿದ್ದೆ. ಅದರಲ್ಲಿ ಒಂದು 3 to 4 ಎಪಿಸೋಡ್ಸ್ ಆಲ್ರೆಡಿ ಬಂದಿದೆ ಮ್ಯಾಮ್. ಫೇಸ್ಬುಕ್ಕಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿದೆ, ಕಾಮಿಡಿ ಕಟ್ಟೆ ಅಂತ. ಅದ್ರಲ್ಲಿ ಆಲ್ರೆಡಿ ನಾನೊಂದು 3 ಎಪಿಸೋಡ್ಸ್ ಬಂದಿದೆ. ಈ ಬಿಗ್ ಸ್ಕ್ರೀನ್ ಅಲ್ಲಿ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೆ 2017-18 ಟೈಮಲ್ಲಿ. ರಣಂ ಅಂತ ಒಂದು ಮೂವಿ ನಮ್ದೇ, ಬಾಲಾಜಿ ಅನ್ಬಿಟ್ಟು ಹೀರೋ, ಅಣ್ಣನೇ ಆಗ್ಬೇಕು, ಫ್ರೆಂಡ್ ಸರ್ಕಲ್ ಎಲ್ಲ. ಅಣ್ಣ ಕರ್ಕೊಂಡು ಹೋಗಿದ್ರು ಮಾಲೂರಲ್ಲೇ ಸ್ವಲ್ಪ ದಿನ ಇದ್ದು. ಫಸ್ಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಅಂದರೆ ಈ ಥರ ಇರುತ್ತೆ ನಿಂದು ಶಾರ್ಟ್ಸು ಅಂತ ಎಲ್ಲ ನನಗೆ ಫಸ್ಟೇ ಮಾನಿಟರ್ ಮಾಡಿಕೊಟ್ಟಿದ್ರು. ಅತ್ರಪಲ್ಲಿ ಫಾರ್ಸ್ ಕೇರಳನಲ್ಲಿ ನಾನು ಆಲ್ಮೋಸ್ಟ್ ಒನ್ ವೀಕ್ ಇದ್ದೆ ಮ್ಯಾಮ್. 1 week ಇದ್ದೆ. ಕಂಪ್ಲೀಟ್ ಶೂಟ್ ನಂದಿತ್ತು. ನೀರೊಳಗಡೆ ಹೋಗಿ ಸ್ವಿಮ್ಮಿಂಗ್ ಮಾಡಿಕೊಂಡು, ಹಿಸ್ಟಾರಿಕಲ್ ಸ್ಟೋರಿ ಅದು. ರಾಜ ಚಿಕ್ಕವಾಗಿ ಯಾವ ಥರ ಇದ್ದ ಕ್ಯಾರೆಕ್ಟರು, ಅದು ನಂದು ಕ್ಯಾರೆಕ್ಟರ್ ಇದ್ದಿದ್ದು. ಅವರು ಯಾವ ಥರ ಯುದ್ಧ ಮಾಡೋದಾಗ್ಲಿ, ಅವ್ರದ್ದು ಎಲ್ಲ ವಿದ್ಯೆ ಎಲ್ಲ ಇರುತ್ತಲ್ವಾ ಮ್ಯಾಮ್, ಕಂಪ್ಲೀಟ್ ಎಲ್ಲ ಆ ಥರ ನಂದು ಸ್ಟೋರಿ ಇತ್ತು. ನನಗೆಲ್ಲ ಟ್ರೈನ್ ಅಪ್ ಮಾಡಿದ್ರು. ಸೊ ನಾನು ಅಲ್ಲಿ ಆಲ್ಮೋಸ್ಟ್ 1 week ಶೂಟ್ ಕೂಡ ಕಂಪ್ಲೀಟ್ ಆಗಿತ್ತು. ಅದಾದ್ಮೇಲೆ ವೈಟ್ ಫೀಲ್ಡ್, ನಮ್ಮ ಏರಿಯಾ ವೈಟ್ ಫೀಲ್ಡು. ಇಲ್ಲಿ ಬಂದು ನಾವು ಆಲ್ರೆಡಿ ಒಂದು 3 days ವರ್ಕ್ ಮಾಡಿದ್ವಿ. ಫೈಟ್ ಶೂಟ್ ಎಲ್ಲ ಇತ್ತು. ಮತ್ತೆ ಅಲ್ಲಿ ನಮ್ಮ ಹೀರೋಗೂ ಮತ್ತೆ ಡೈರೆಕ್ಟರ್ಗೆ ಸ್ವಲ್ಪ ಕ್ಲಾಶ್ ಆಗಿ ಅದು ಅಲ್ಲೇ ಸ್ಟಾಪ್ ಆಯಿತು. ಬಿಗ್ ಸ್ಕ್ರೀನ್ ಫಸ್ಟ್ ಅಟೆಂಪ್ಟೇ ನಂದು ಸ್ಟಾಪ್ ಆಯ್ತು ಮ್ಯಾಮ್ ಅಲ್ಲೇ. ಅದಾದ್ಮೇಲೆ ನನ್ಗೆ ಜಾಸ್ತಿ ಬೇಜಾರಾಯ್ತು, ಡಿಸಪಾಯಿಂಟ್ ಆಯ್ತಾ? ಜಾಸ್ತಿ ಅಂದ್ರೆ ಜಾಸ್ತಿ ಆಯ್ತು ಮ್ಯಾಮ್. ಆ ಟೈಮಲ್ಲಿ ನಾನು ಐಟೆ ಅದಾದ್ಮೇಲೆ ಡಿಪ್ಲೊಮಾ ಜಾಯ್ನ್ ಆದೆ. ಡಿಪ್ಲೊಮಾ ಕಂಪ್ಲೀಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡಿದಾದ್ಮೇಲೆ ಕೋವಿಡ್ ಟೈಮ್ ಆದ್ಮೇಲೆ ಅಮ್ಮ ಕಳಿಸ್ಲಿಲ್ಲ ನನ್ನ. ಬೇಡ ಕೆಲಸ ಬೇಡ, ಏನು ಬೇಡ, ಮನೇಲೆ ಯಾವ್ದನ್ನ ಬಿಸ್ನೆಸ್ ನೋಡು ಅಂತ ಮನೇಲೆ ಇಟ್ಕೊಂಡ್ರು. ಸರಿ ಆಯ್ತು ಅಂದ್ಬಿಟ್ಟು ಮಾಮದೊಂದು ಮೂವಿ ಬಂತು. ಅದೇ ಟೈಮಲ್ಲಿ ಅವ್ರು ಶೂಟ್ ಆಗ್ತಾ ಇತ್ತು, 9ನೇ ಅದ್ಭುತ. ಅಮ್ಮ ಅವ್ರ ಅಣ್ಣ ನಾಗರಾಜ್ ಅಂದ್ಬಿಟ್ಟು ಮಾಲೂರು. ಅವ್ರದ್ದು ಒಂದ್ಸತಿ ಹೋಗಿದ್ದೆ, ನಾನು ಮಾಮ ಇಬ್ರು ಹೋಗಿದ್ವಿ. ಟೀಮ್ ಚೆನ್ನಾಗಿತ್ತು ಅವ್ರದ್ದು. ಸಂತೋಷ್ ಸರ್ ಅಂದ್ಬಿಟ್ಟು ಅವರು. ಅಲ್ಲಿ ನಂದೇನು ವರ್ಕ್ ಮಾಡ್ಬೇಕಂತೇನಿಲ್ಲ, ಜಸ್ಟ್ ನಾನು ಶೂಟಿಂಗ್ ನೋಡಕ್ ಹೋಗಿದ್ದೆ ಅಷ್ಟೇ. ಮೈಕಲ್ ಇದಾರಲ್ವಾ ಹಳೆ ಆಕ್ಟರು, ಮತ್ತೆ ಗಡ್ಡಪ್ಪ ಅವರು ತಿಥಿ ಮೂವಿ, ಇವರೆಲ್ಲ ಇದ್ರು ಮ್ಯಾಮ್ ಅಲ್ಲಿ. ಎಲ್ಲಾನು ಪರಿಚಯ ಮಾಡ್ಕೊಂಡೆ. ಅವ್ರದ್ದು ಎಲ್ಲ ಪ್ರೊಡಕ್ಷನ್ ಚೆನ್ನಾಗಿತ್ತು. ಅದಾದ್ಮೇಲೆ ಮತ್ತೆ ಸ್ವಲ್ಪ ಇಂಟ್ರೆಸ್ಟ್ ಬಂತು ನನಗೆ. ಹೌದು ಮ್ಯಾಮ್, ಆಲ್ರೆಡಿ 3 years ಆಯ್ತು ನಂದು ಈ ಥರ ಆಗಿ. ಆಫ್ಟರ್ ಕೋವಿಡ್ ಓಕೆ ಈಗ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಮನೇಲಿ ಮಾತಾಡಿದ್ದೆ. ಅಮ್ಮಾಗೆಲ್ಲ ಜಾಸ್ತಿ ಹುಚ್ಚಿತ್ತು. ಅವರು ಕಾಲೇಜ್ ಟೈಮಲ್ಲೆಲ್ಲ ನಾಟಕ ಎಲ್ಲ ಮಾಡಿದ್ರು. ವಿಜಯ್ ಸರ್ ಹೇಳ್ದೆ ಅಲ್ವಾ, ವಿಜಯ್ ಸರ್ ಬಂದು ಇವ್ರ ಸ್ಟೂಡೆಂಟು, ವಿಜಯ್ ಸರ್ ಸ್ಟೂಡೆಂಟು ನಮ್ಮಮ್ಮ. ಹೌದು, ಇದೊಂಥರ ಚೈನ್ ಲಿಂಕ್. ಅದಾದ್ಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನಾನು ಮಾಡ್ತೀನಿ ಅಂದ್ಬಿಟ್ಟು ಅಮ್ಮಗೆ ಹೇಳ್ದೆ. ಅದಾದ್ಮೇಲೆ ಹುಡುಗರು ಡಾಲಿ ಮತ್ತೆ ಜೀವಿ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದಾರೆ. ಸರಿ ಮಾಡೋಣ ಬೈ ಅಂದ್ಬಿಟ್ಟು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ. ಪ್ರೊಸೆಸಿಂಗ್ ಅಲ್ಲಿದೆ. ಅದಾದ್ಮೇಲೆ ಈಗ ಇನ್ನೊಂದು ಮೂವಿನೂ ಸ್ಟಾರ್ಟ್ ಮಾಡಿದ್ದೀನಿ ಮ್ಯಾಮ್, ತೆಲುಗು.
ನಿರಂಜನ್ ಸರ್ ಅಂದ್ಬಿಟ್ಟು ಹೀರೋ ಬಂದು ನಮ್ಮ ರಾಕೇಶ್ ಸರ್ ಅವರು ಮುಂಬೈಯಲ್ಲಿ ಕಿಮ್ಸ್ ಹಾಸ್ಪಿಟಲಲ್ಲಿ MD ಆಗಿದ್ದಾರೆ. ಓಕೆ. ಜಾಸ್ತಿ ಒಳ್ಳೆ ಟೀಮ್, ಬಾಲ ಆಗಿರ್ಬೋದು, ಸಾಯಿ ಆಗಿರ್ಬೋದು, ನಮ್ಮದು ಜೀವನ್ ಜಾವಿ ಇದ್ದಾರೆ ಟೀಮಲ್ಲೆಲ್ಲ. ಜಾಸ್ತಿ ಅಂದರೆ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ನೀನು ಈ ಥರನೇ ಮಾಡಬೇಕು, ನಿನ್ನ ವಾಯ್ಸ್ ಈ ಥರ. ಈಗ ನಮ್ಮ ಸೈಡು ನಮ್ಮ ಲೋಕಲ್ ತೆಲುಗು ಬಂದು ಏಮ್ರ ರಾರಾಪುರ ಇಷ್ಟು ನಾವು ಮಾತಾಡೋದು ಮ್ಯಾಮ್. ಬಟ್ ಇದು ಬಂದು ಫುಲ್ ಡೀಪಲ್ಲಿ ಫುಲ್ಲು ರಾ ಮ್ಯಾಮ್, ಫುಲ್ಲು ಡೀಪು. ಅದು ವಿಶಾಖಪಟ್ಟಣಂ ಇದೆ ಅಲ್ವಾ, ಮಚಿಲಿಪಟ್ಟಣಮು ಆ ಸೈಡ್ ಯಾವ ತರ ಮಾತಾಡ್ತಾರೋ ಆ ತರ ತೆಲುಗು ಸ್ವಲ್ಪ ಕಷ್ಟ ಆಯ್ತು.